ಪ್ರಾಣಕಾಂತಿ ಹೇಳುವೆನು ಕೇಳು. ಅದೇನು ವಿಸ್ತಾರವಾಗಿ ಹೇಳು. ದೇವ ಶ್ರೀ ಹರಿ ವೈಕುಂಠ ಬಾಲ ಏನಿದು ನಿನ್ನಯ ಆನಂದ ಲೀಲ. ದೇವ ಶ್ರೀ ಹರಿ ವೈಕುಂಠ ಬಾಲ ಏನಿದು ನಿನ್ನಯ ಆನಂದ ಲೀಲ. ಲೋಕ ರಕ್ಷಕನೇ ಭಕ್ತರ ಪಾಲಕನೇ ನೀನು ಈ ರೀತಿ ಆದಿಶೇಷನ ಮೇಲೆ ಮಲಗಿ ಆನಂದ ಪರವಶನಾದರೆ ಭಕ್ತರ ಇಷ್ಟಾರ್ಥವನ್ನು ಪೂರೈಸುವರಾರು. ಶ್ರೀಮನ್ನಾರಾಯಣ ಮರತೆಯನು ಜಗತ್ ಕಲ್ಯಾಣ. ಸುಂದರ ಕೇಳು, ಚೆನ್ನಾಗಿ ಹೇಳು.
ಕೋರಿಕೆಯನ್ನು ಈಡೇರಿಸಿ ದುಷ್ಟರನ್ನು ನಿಗ್ರಹಿಸುವ ವಿಚಾರ ಎಣ್ಣೆಗೆ ತಿಳಿಯದೆ ನಾನು ಸುಮ್ಮನೆ ಕುಳಿತರು ನಿಂತರು ನಡೆದರು ನಿದ್ರಿಸಿದರು ವಿಶ್ರಾಂತಿ ಪಡೆದರು. ಹಾಗೆ ಸುಂದರಿ, ಸುಂದರ ಎಂಥ ಸಮಯಗಳಲ್ಲಿ ಎನ್ನ ಅಂತರಾತ್ಮವು ಸದಾ ಸದ್ಭಕ್ತರಿಗೆ ನೆರವಾಗಿ ಇರುತ್ತದೆ. ಹಾಗೆ ಸುಂದರಿ, ದುರ್ಜನರಿಗೆ ಶಿಕ್ಷೆ ವಿಧಿಸುವ ಮಹಾಂಕೋಶ ರೂಪವನ್ನು ಧರಿಸುತ್ತದೆ. ಈ ವಿಷಯ ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿತ್ಯಂದರಲ್ಲಿರುವ ಸತಿಯೇ ಮಹಾರೂಪವತಿ. ಹೃದಯೇಶ್ವರ, ಹಾಗೆ ಪ್ರಾಣೇಶ್ವರಿ, ಹೇಳುವನು ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಜಗದೊಡೆಯ ಜಗನ್ನಾಥ ನೀ ಹೇಳುವ ಮಾತೆ ಅತಿ ಅದ್ಭುತ, ನೀ ಹೇಳುವ ಮಾತೆ ಅತಿ ಅದ್ಭುತ. ನನ್ನ ಪ್ರೀತಿಯ ತಮ್ಮ ಜಲಂಧರನ ನೀನು ಶಿವನಿಂದ ಕೊಲ್ಲಿಸಿದ್ದು ಬಲ್ಲೆನು ನಾ. ನನ್ನ ಪ್ರೀತಿಯ ತಮ್ಮ ಜಲಂಧರನ ನೀನು ಶಿವನಿಂದ ಕೊಲ್ಲಿಸಿದ್ದು ಬಲ್ಲೆನು ನಾ. ಹುಲ್ಲಲೋಚನನೆ ವಿಸ್ತಾರವಾಗಿ ಹೇಳು. ನಿನ್ನ ನಡತೆಯು ಒಪ್ಪಲಾರೆ ಸ್ಥಿತಿಪಾಲನೆ, ನಿನ್ನ ನಡತೆಯು ಒಪ್ಪಲಾರೆ ಸ್ಥಿತಿಪಾಲನೆ. ಜಗದೊಡೆಯ ಜಗನ್ನಾಥ ನೀ ಹೇಳುವ ಮಾತೆ ಅತಿ ಅದ್ಭುತ, ನೀ ಹೇಳುವ ಮಾತೆ ಅತಿ ಅದ್ಭುತ. ಕಾಂತ, ಹಾಗೆ ಕಾಂತಿ, ನಿನ್ನ ಮಾತೆ ಅದ್ಭುತ. ಹ, ಪ್ರಿಯ, ಪ್ರಿಯೇ, ನನ್ನ ಪ್ರೀತಿಯ ತಮ್ಮನಾದ ಜಲಂಧರನನ್ನು ಹ, ನೀನು ಶಿವನಿಂದ ಸಂಹಾರ ಮಾಡಿಸಲಿಲ್ಲವೇ? ಸಹಜವಾಗಿ ಮಾಡುವರ ಕಾಂತಿ. ಗರುಡ ವಾಹನ ಬಲ್ಲೆ ನಿನ್ನ ಗಾರುಡಿತನ. ಹಾಗೆ ಸುಂದರಿ, ಸುಂದರ, ಮತ್ತೆ ಹೇಳುವನು ಕೇಳು. ಚೆನ್ನಾಗಿ ಹೇಳು. ಗುಜರ್ ಸಾಹಬ್ ಇವರು ಕೃಷ್ಣನ ಪಾತ್ರ ಮಾಡಿದಂತವರಿಗೆ ಒಂದು ಹೂವಿನಾರವನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಹೇಳುವನು ಕೇಳು. ಚೆನ್ನಾಗಿ ಹೇಳು. ಎನ್ನಯ ಪ್ರಿಯೆ, ನಿನ್ನ ಸಂಸಾರ ಬಿಡಿಸಿರುವೆ ತಿಳಿಸಿದೆ ಎನ್ನ ವಿಷಯ. ಎನ್ನಯ ಪ್ರಿಯೆ ಬಿಡುನೆ ಮನಸ್ಸಿನ ವ್ಯಥೆಯೇ, ನಿನ್ನ ಸಂಸಾರ ಬಿಡಿಸಿವೆ ನೀ ಕೇಳಿ ಚೆಲುವೆ ತಿಳಿಸಿವೆ ಎನ್ನ ವಿಷಯ. ಕಾಂತಿ, ಕಾಂತ, ಕ್ಷೀರಸಾಗರದ ಸ್ಥಿತಿ ಪ್ರಿಯ, ಎನಿಗೆ ಗೊತ್ತಿದೆ ನಿನ್ನ ಮನದ ವ್ಯತೆ. ನಿನ್ನ ಅಗ್ರಜನಾದ ಜಲಂಧರನ ವಧೆ ಮಾಡಿಸುತ್ತೆ ನನ್ನ ನುಡಿಯಲ್ಲ. ಹಾಗೆ ಸುಂದರಿ, ಸುಂದರ, ಆದರೆ
ವಿಧಿ ಮಹಿಮವನ್ನು ಬಲ್ಲವರಾರು ಸುಂದರಿ. ಸರ್ವಾಂತರ್ಗತನಾದ ಎನ್ನಂತವನಿಗೆ ವಿಧಿ ಕಾಡಾಗೆ ಬಿಟ್ಟಿಲ್ಲ. ಅದು ಹೇಗೆಂದರೆ ಅದು ಹೇಗೆ? ದಾನವ ಗುರುಗಳಾದ ಶುಕ್ಲಾಚಾರ್ಯರು ಜಗತ್ ಕಲ್ಯಾಣ ಕಾರ್ಯಾರ್ಥವಾಗಿ ನೀನು ದುಷ್ಟ ಶಿಕ್ಷಣನಾರ್ಥವಾಗಿ ಭೂಲೋಕದಿ ಜನ್ಮ ತಾಳೆಂದು ಶಾಪ ಕೊಟ್ಟಿರುವರು. ಅಜಯ ಸತಿ ಯಾರಿಗೆ ತಿಳಿಯದು ಎನ್ನ ಅಂತರಂಗದ ರೀತಿ. ಅಜಯ ಪ್ರಿಯರೇ, ಆ ವಿಧಿ ಕಾದಾಟವು ನಿನಗೂ ಬಿಡಲಿಲ್ಲವೇ? ಸಹಜವಾಗಿ ಬಿಡಲಿಲ್ಲವೇ? ಹೌದೇ ಕಾಂತಿ? ನಿನಗೋ ಕಾಡಿದ್ದೆ ವಿಧಿಗಾಟ, ನಿನ್ನ ಮನಸ್ಸಿಗೂ ಅದಕ್ಕೆ ಪೇಚಾಟ. ನಿನಗೋ ಕಾಡಿದ್ದೆ ವಿಧಿಗಾಟ, ನಿನ್ನ ಮನಸ್ಸಿಗೂ ಅದಕ್ಕೆ ಪೇಚಾಟ. ಹರಿಹರ ಬ್ರಹ್ಮರೇ ನೀವು ಭಯಪಟ್ಟರೆ, ಹರಿಹರ ಬ್ರಹ್ಮರೇ ನೀವು ಭಯಪಟ್ಟರೆ, ನಿನ್ನ ನಂಬಿದ ಭಕ್ತರಿಗೆ ಯಾರ ಸರಿ, ನಿನ್ನ ನಂಬಿದ ಭಕ್ತರಿಗೆ ಯಾರ ಸರಿ. ಜಗದೊಡೆಯ ಜಗನ್ನಾಥ ನೀನೇಳುವ ಮಾತೆ ಅತಿ ಅದ್ಭುತ, ನೀನೇಳುವ ಮಾತೆ ಅತಿ ಅದ್ಭುತ. ಪ್ರಿಯ, ಪ್ರಿಯರೇ, ನೀನೇ ಈ ರೀತಿ ಮಾತನಾಡಿದರೆ ನಿನ್ನನ್ನು ನಂಬಿದ ಭಕ್ತರ ಗತಿ ಏನು? ಪ್ರಿಯ, ಭಕ್ತರಿಗೆ ಮಾಡಬೇಡ ಅನ್ಯಾಯ. ಅಜಯ ಹೃದಯೇಶ್ವರಿ, ಹೃದಯೇಶ್ವರ, ಮತ್ತೆ ಹೇಳುವನು ಕೇಳು. ಅವನಿಗಾಗ ಸರಿ ಮಾತು ಚಂದ, ಎನ್ನೀಗ ಶಿವಭೋಗ ಅವನಿಗಾಗ ಸರಿ ಮಾತು ಎನ್ನೀಗ ಶಿವಭೋಗ ಅವನಿಗಾಗ ಸರಿ ಮಾತು ಮಾಯಾದ ಬಲೆಯ ಮಡಿಕೆ ನಮ್ಮಂತೆ ನಮ್ಮನ ಹೊಣೆಗೆ ಮಾಯಾದ ಬಲೆಯ ನದಿಗೆ ನಮ್ಮಂತೆ ನಮ್ಮನ ಹೊಣೆಗೆ ಹುಲ್ಲು ಕಟ್ಟಿದರ ಕೊಚ್ಚಿ ಹೋಗೋಣ, ಹುಲ್ಲು ಕಟ್ಟಿದರ ಕೊಚ್ಚಿ ಹೋಗೋಣ. ನಿಮ್ಮ ಬೆಳಿಗ್ಗೆ ನಿಮ್ಮ ಬೆಳಿಗ್ಗೆ ಎನ್ನುವನಿಗಾದ ಅಹೇ ಹೃದಯೇಶ್ವರಿ, ಹೃದಯೇಶ್ವರ, ಎನ್ನ ಪ್ರೇಮದ ಮುಳುವನ ಹೌದಾ? ಸ್ತ್ರೀಯರು ಏನು ಮಾತನಾಡಿದರು ಚಂದ, ಅದೇ ಈ ಜಗತ್ತಿಗೆ ಆನಂದ. ಅದೇ ರಮಣಿ, ಈ ಜಗವೇ ಹುಟ್ಟಿರುವುದು ಜಗವಾದಿ ದೇವತೆಗಳು. ಅದೇ ರಮಣಿ, ಸ್ತ್ರೀಯರು ಮೊದಲು ಪುರುಷರ ಹೃದಯ ತಮ್ಮ ಮೋಹ ಮಂಕೂರಿದಿಂದ ಹುಲ್ಲು ಕಡ್ಡಿಯಂತೆ ಕೊಚ್ಚಿಕೊಂಡು ನಿಮ್ಮ ಬಳಿಗೆ ಸೆಳೆದು ಆಯಾ ಸಮಯಗಳಲ್ಲಿ ಆಯಾ ವಿಚಾರಗಳಿಗೋಸ್ಕರ ಸಂದರ್ಭಕ್ಕೆ ಅನುಸರಿಸಿ ಮಾಡಬೇಕಾದ ಕಾರ್ಯಗಳನ್ನು ನೆರವೇರಿಸಿಕೊಂಡು ಕಡೆಗೆ ಬಲಹೀನ ಎಂಬಂತೆ ತಳ್ಳಿಬಿಡುವುದು. ಇದು ಶ್ರೀ ಧರ್ಮದ ಪದ್ಧತಿ. ಅದೇ ಆಶಯ ಸ್ಥಿತಿ ಅದಕ್ಕೆ ಅನುಸರಿಸಿ ನೀನೇ ಮಾತನಾಡುತ್ತೆ. ಪ್ರಾಣೇಶ್ವರ, ಅದೇ ಪ್ರಾಣಕಾಂತಿ, ಸ್ತ್ರೀಯರು ಪುರುಷರ ಮನಸ್ಸನ್ನು ಸೂರೆಗೊಳ್ಳುವರೆಂದು ಹೇಳಿದೆಯಲ್ಲ, ಸಹಜವಾಗಿ ಹೇಳುವರು. ನೀನೇಕೆ ಮೋಹಿನಿಯ ರೂಪವನ್ನು ತಾಳಿ ಆ ಭಸ್ಮಸುರನನ್ನು ನಾಶ ಮಾಡಿದೆ? ಹಾಗೆ ಸ್ತ್ರೀ ರೂಪದಿಂದಲ್ಲವೇ? ಹೌದು. ಹೇಳುವನು ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಸ್ತ್ರೀಯರ ಕಾಡುವರು
ಕುತ್ಕೊಳ್ರಿ, ಏನಾಗಿಲ್ಲ ಏನಾಗಿಲ್ಲ ಕುತ್ಕೊಳ್ರಿ. ಸ್ತ್ರೀಯರು ಪುರುಷರ ಮನಸ್ಸನ್ನು ಸೂರೆಗೊಳ್ಳುವರೆಂದು ಹೇಳಿದೆಯಲ್ಲ, ಸಹಜವಾಗಿ ಹೇಳಿರುವನು. ನೀನೇಕೆ ಮೋಹಿನಿಯ ರೂಪವನ್ನು ತಾಳಿ ಆ ಭಸ್ಮಾಸುರನನ್ನು ನಾಶ ಮಾಡಿದೆ? ಅವರ ತಕ್ಕ ಗುಣಕ್ಕೆ ಮಾಡಿರುವನು ಕಾಂತಿ. ಸ್ತ್ರೀ ರೂಪದಿಂದಲ್ಲವೇ? ಹೌದು ಕಾಂತಿ. ಅಂದ ಬಳಿಕ ಸ್ತ್ರೀಯರನ್ನು ತೆರೆಯುವುದು ಎತ್ತಕ್ಕೆ? ವೈಕುಂಠವಾಸ ನಿನ್ನಲ್ಲಿರುವುದು ಮಹಾ ಮೋಸ. ಶೀಘ್ರ ಶಿವನಗೌಡ ಇವರು ಸುಂದರಿ ಕೃಷ್ಣನ ಪಾತ್ರ ಮಾಡಿದವರಿಗೆ ಒಂದು ಬೆಂಗಳೂರು ಬಹುಮಾನ ಪುರಸ್ಕಾರ ಮಾಡುತ್ತಾರೆ. ಮತ್ತು ಸುಂದರ, ಹೇಳುವನು ಕೇಳು. ಚೆನ್ನಾಗಿ ಹೇಳು. ವಿದ್ಯಾ ಸುದೇಕೆ ಭಕ್ತರನ್ನ ಬಳಿವೆ ಗಣತೆ, ಭಕ್ತರನ್ನ ಬಳಿವೆ ಗಣತೆ, ನಮ್ಮ ಮಾತುಗೆ ವಿದ್ಯಾ ಸುದೇಕೆ ಚೆನ್ನಾಗಿ ಹೇಳು. ಶಿವನ ವರದಿ ಭಸ್ಮಾಸುರನು ಉರಿ ಅಸ್ತ ಪಡೆದೇನು. ಪರೇ ಅವ್ವ. ಶಿವನ ವರದಿ ಭಸ್ಮಾಸುರನು ಉರಿ ಅಸ್ತ ಪಡೆದೇನು. ತನ್ನ ಅಸ್ತ್ರದಿಂದೇ ತಾನು, ತನ್ನ ಅಸ್ತ್ರದಿಂದೇ ತಾನು ಮರಣವಾದನು. ಸರದಿಯ ಸುದೇಕೆ ದೇವತೆ, ಸರದಿಯ ಸುದೇಕೆ ಉದಯ ದೇವತೆ. ಕ್ಷೀರಾಬ್ದಿಯವಳು ಉದ್ಭವಿಸಿದೆ ಎನ್ನ ಪ್ರಾಣಕಾಂತಿ. ಪ್ರಾಣೇಶ್ವರ, ನಿನಗೆ ಬೇಕಾದರೆ ಚಿಂತೆ. ಆ ಪೂರ್ಣನಾದ ಭಸ್ಮಾಸುರನು ಆ ಶಿವನಿಂದಲೇ ಉರಿ ಅಸ್ತವನ್ನು ಪಡೆದುಕೊಂಡು ಆ ಬಳಿಕ ಮತ್ಪರ ಶಿವನನ್ನೇ ಸುಳಿವನೆಂದು ಹಿಂಬಾಲಿಸಿದ. ಆತನ ದುಷ್ಟ ಗುಣಕ್ಕೆ ತಕ್ಕ ಶಿಕ್ಷೆ ವಿಧಿಸಬೇಕಾದದ್ದು ಎನ್ನ ಕರ್ತವ್ಯ. ಆದ್ದರಿಂದ ತಕ್ಷಣವೇ ಮೋಹಿನಿ ರೂಪವಮ್ಮ ತಾಳಿದೆ. ಅಯ್ಯೇ ಸುಂದರಿ, ಸುಂದರ, ಅಧರ್ಮನಾದ ಭಸ್ಮಾಸುರನು ತನ್ನ ಹಸ್ತದಿಂದಲೇ ತಾನು ಮರಣವಾಗುವಂತೆ ಮಾಡಿಸಿದ. ಆ ಸದಾ ಶಿವನಿಗೆ ಬಂದ ತೊಂದರೆಯನ್ನು ನಿವಾರಿಸಿದೆ. ಅಯ್ಯೇ ಸುಂದರಿ, ಹಿರಣ್ಯಕಶ್ಯಪನ್ನು ಸಂಹರಿಸಿದೆ. ಭಕ್ತನಾದ ಪ್ರಹ್ಲಾದನನ್ನು ರಕ್ಷಣೆ ಮಾಡಿದೆ. ಇಂಥ ನಿರಂಜನನಾದ ಎನ್ನೊಡನೆ ವಾದ ಮಾಡುವುದು ತರವಲ್ಲ ನಾರಿ, ಪ್ರೇಮದ ಚಪಾರಿ. ಅಯ್ಯೇ ಪ್ರಾಣಕಾಂತಿ, ಹೇಳುವನಿ ಕೇಳು. ಅದೇ ವಿಸ್ತಾರವಾಗಿ ಹೇಳು. ಬಲ್ಲೆ ಶ್ರೀಹರಿಯೇ ನಾನಿನ್ನ ಮನ, ಬಲ್ಲೆ ಶ್ರೀಹರಿಯೇ ನಾನಿನ್ನ ಮನ, ನಿನ್ನಲ್ಲೇ ಇರುವುದು ಕಪಟ ಗುಣ, ನಿನ್ನಲ್ಲೇ ಇರುವುದು ಕಪಟ ಗುಣ. ಗೋಪಾಲ, ಶ್ರೀಲಾಲ,
ವಿಚಾರ. ಅದೇ ಅದು ಏನೆಂದರೆ ಹಾ, ನಮ್ಮ ತಂದೆಯಾದ ಸಮುದ್ರರಾಜನನ್ನು ಮತನ ಮಾಡುವ ಸಮಯದಲ್ಲಿ ಹಾ, ಒಂದು ಕಡೆ ಹಾಲಾಹಲ ಮತ್ತೊಂದು ಕಡೆ ಅಮೃತ ಉದ್ಭವಿಸಿದರೆ ಹಾ. ಪ್ರಿಯ ಪ್ರಿಯರೇ, ದೇವತರಿಗೆ ಅಮೃತವನ್ನು ನೀಡಿದೆ, ಹೌದು ಕಾಂತೆ. ದಾನವರಿಗೆ ವಿಷವನ್ನು ನೀಡಿದೆ. ಅದು ನಿನಗೆ ಗೊತ್ತಿಲ್ಲವೇ ಕಾಂತೆ? ಇದೇನು ನಿನ್ನ ಅನ್ಯಾಯ? ಅಹೇ ಸುಂದರಿ, ಸುಂದರ, ಇದು ಅಲ್ಲದೆ ಮತ್ತೆ ಹೇಳುವನ್ನು ಕೇಳು. ಚೆನ್ನಾಗಿ ಹೇಳೋ. ಅದೇ ಒಲವಿನ ರಾಣಿ ಜತೆ ಮುತ್ತಿನ ಸಾಕಿ ಮನೆ. ಅದೇ ಒಲವಿನ ರಾಣಿ ಜತೆ ಮುತ್ತಿನ ಸಾಕಿ ಮನೆ. ದೇವತೆಗೆ ಅಮೃತ ಪಾನ ಮಾಡಿಸಿದೆ. ಮತಿವಂತರಾದ ದೇವತೆಗೆ ಅಮೃತ ಪಾನ ಮಾಡಿಸಿದೆ. ಮದೀನರಾದ ರಕ್ಕಸರಿಗೆ, ಮದೀನರಾದ ರಕ್ಕಸರಿಗೆ ಪಾನವನ್ನು ಮಾಡಿಸಿದೆ. ಒಲವಿನ ರಾಣಿ ಜತಿ ಮುತ್ತಿನಂತಿರುವ ಸಖಿ ಮಣಿ. ಒಲವಿನ ರಾಣಿ ಜತಿ ಮುತ್ತಿನಂತಿರುವ ಸಖಿ ಮಣಿ. ಇದೇ ಗ್ರಾಮದ ತರಹದ ಮುತ್ತುಗಳಲ್ಲಿ ಶ್ರೇಷ್ಠವಾದ ಜಾತಿ ಮುತ್ತಿನಂತೆ ಇರುವ ಪ್ರೇಮದ ಸತಿಮಣಿ, ಪ್ರಾಣೇಶ್ವರ, ಸೌಂದರ್ಯದ ಕಣೆ, ಈ ಚತುರ್ದಶಿ ಭುವನಗಳೆಂಬ ಎನ್ನ ಉದರದೋಳು ಅಡಗಿಸಿದ ಭಾಗವತೋತ್ತನೆಂಬ ಹೆಸರು ಪಡೆದ ನಾನು ಮತಿವಂತರಾದ ದೇವತೆರಿಗೆ ಅಮೃತಪಾನ ನಡೆಸಿದೆ. ಮತಿಹೀನನಾದ ಗೂಢ ರಾಕ್ಷಸರಿಗೆ ವಿಷಪಾನ ನಡೆಸಿದೆ. ಅದು ಯಾತಕ್ಕೆಂದರೆ ದುಷ್ಟ ರಾಕ್ಷಸರು ಯಾವ ಸಮಯದಲ್ಲಿ ಶ್ರೇಷ್ಠರಾದ ದೇವತೆರಿಗೆ ತೊಂದರೆ ಕೊಡುವರೋ ಆ ಕ್ಷಣವೇ ಅವರನ್ನು ಸಂಹರಿಸಿದ್ದಕ್ಕಾಗಿ ಈ ರೀತಿ ಮಾಡಿದೆ. ತಿಳಿದೆ ಕಾಂತೆ, ಬಿಡು ನಿನ್ನ ಮನದ ಚಿಂತೆ.
ನಿನಗೆ ಶುಭವಾಗಲಿ ನಾರದ ಗಾನವಿದ್ಯೆ ವಿಶಾಲದ. ಓಹೋ ನಾರಾಯಣ, ಅಹೋ ನಾರದರೆ, ಹೇಳುವುದನ್ನು ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಭೂಲೋಕದಲ್ಲಿ ದುಷ್ಟರಾದ ಶಕ್ತಿಸುಧನ ಸೋದರರೆಂಬ ದೈತ್ಯರು ದೇವಾಲಯಗಳನ್ನು ಕೆಡವಿ ಮುನಿಗಳು ಮಾಡುವ ತಪಸ್ಸನ್ನು ಕೆಡಿಸಿ ಯಾಗ ಯಜ್ಞಾದಿಗಳನ್ನು ಭಂಗಪಡಿಸಿ ಸುರನಾರಿಯರನ್ನು ಪರಿಪರಿಯಿಂದ ಬಾಧಿಸಿ ಮದೋನ್ಮತ್ತರಾಗಿ ಬೆರೆಯುವರು. ದೇವ, ನಾರದರೆ ವೈಕುಂಠಕ್ಕೆ ಇಷ್ಟರಲ್ಲಿ ದಾಳಿಯನ್ನು ಮಾಡಲು ಬಂದರೂ ಬರಬಹುದು. ಆದ ಕಾರಣ ದುಷ್ಟರ ರಕ್ಕಸರ ಸಂಹಾರ ಮಾಡಿ ಸದಾ ಭಕ್ತರ ರಕ್ಷಣೆ ಮಾಡುವುದು ಬಿಟ್ಟು ಶೇಷಶಯಲವಾಗಿ ಲಕ್ಷ್ಮಿಯೊಡನೆ ಆನಂದ ಪರವಶನಾದರೆ ಭಕ್ತರ ಗತಿ ಏನು ಸ್ಥಿತಿ ಪಾಲನೆ ಲಕ್ಷ್ಮೀ ರಮಣನೇ. ಅಹೋ ಶಾರದಾನಂದನ, ಅಹೋ ನಾರಾಯಣ, ಬಿಡುಬಿಡು ನಿನ್ನ ಮನಸ್ಸಿನ ಯೋಚನೆ. ಈ ಚಕ್ರವು ಸದಾ ಚಾಲನೆಯಲ್ಲಿ ಇರುತ್ತದೆ. ಆದರೆ ಈಗ ಆ ಲೋಹಾವತಿ ಮದಂದರಿಗೆ ಅರನವರ ಬಲದಿಂದ ಅತಿ ಗರ್ವದಿಂದಿರುವರು. ಹಿಂದಕ್ಕೆ ಇವರಂತೆ ಎನ್ನೋ ದೇಶವನ್ನು ಸಾಧಿಸಿ ಬಂದವರ ಗತಿಯನ್ನು ನೀನೇ ಅರಿಯದವನೇ ಹೇಗೆ? ಆದರೆ ಕಾಲ ಕೂಡಿ ಬರುವ ತನಕ ನಾವು ಕಾಯಲೇಬೇಕು. ಇಷ್ಟದೈವ ಸಂಭೂತರಾದ ಎನ್ನ ಕರ್ತವ್ಯ ತಿಳಿದೇ ವಿರಂಚಿತಿ ತನಯ ಆ ರಾಕ್ಷಸರ ಸಮಯ ನೋಡಿ ತೋರಿಸುವನು ಯಮನಾಲಯ. ಅಮ್ಮ ಲೋಕಮಾತೆ ನಾರದ, ಕ್ಷೀರಸಾಗರ ಸುತೆ ಈ ಜಗತ್ತಿಗೆ ಬಂದ ಆಪತ್ತು ಪರಿಹರಿಸಿ ಭಕ್ತರ ನಮ್ ಕಾಪಾಡಿ ಜಗತ್ತುದ್ಧಾರ ಮಾಡಿರೆಂದು ಈ ಜಗನ್ನಾಟಕ ಸೂತ್ರಧಾರನಿಗೆ ನೀನಾದರೂ ಹೇಳಮ್ಮ ಜನನಿ ಲೋಕ ಭಾವಿನಿ. ಕ್ರೀಡಾ ಪಾಣಿಯಾದ ನಾರದ, ಅಮ್ಮ ಜನನಿ, ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸೆಂದು ಆ ಚಿನ್ಮಯನಿಗೆ ನಾನು ಹೇಳುವೆನು. ಶಾರದಾತನಯ ಬಿಟ್ಟು ಬಿಡು ನಿನ್ನ ಮನದ ಸಂಶಯ. ದಯವಿಟ್ಟು ಹೊಗೆ ಆರ್ದ್ರಪ್ಪ ಮೊದಲು. ಪ್ರಿಯ ಅದೇ ಸುಂದರಿ, ನಾರದರೆ ಹೇಳಿದಂತೆ ಆ ದುರ್ಮಾರ್ಗರಾದ ಶಕ್ತಿ ಸೂದನ ಪ್ರಸೂದನರನ್ನು ಸಂಹರಿಸಿ ಜಗತ್ತಿಗೆ ಶಾಂತಿಯನ್ನುಂಟು ಮಾಡು. ಪ್ರಿಯ ತೋರಿ ಎನ್ನೋದಯ. ಅಹೇ ನಾರಿಮಣಿ ಪ್ರಾಣೇಶ್ವರ, ಎನ್ನ ಮೋಹದ ಅರೆಗಣಿ ಕ್ಷಣ ಕಾಲದಲ್ಲಿಯೂ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಿ ಆ ಲೋಕಕಂಟಕಲಾದ ಲೋಹಾವತಿ ಮದಂದರಿಗೆ ಅರನವ ಶಿಕ್ಷಿಸಿ ಎನ್ನ ನಂಬಿದ ಭಕ್ತರನ್ನು ರಕ್ಷಿಸಿವೆ. ಅಹೋ ನಾರದ, ಅಹೋ ನಾರಾಯಣ, ಇನ್ನು ಸ್ವಲ್ಪ ಸಮಯದಲ್ಲಿ ಆ ಕೂಳರನ್ನು ಹತ ಮಾಡಿಸಿವೆ. ನಾರದ, ನೋಡುತ್ತಿರು ಎನ್ನ ಲೀಲಾ ವಿನೋದ. ಅಹೋ ದೇವ, ಅಹೋ ನಾರದರೆ, ಬಾಂಧವ, ನಾನಿನ್ನು ಹೋಗಿ ಬರುವೆ. ಅಪ್ಪಣೆ ಎಂಬ ಬಾಲು ಶೇಷಶಯನ ಪರಮ ಪಾವನ. ಸಂತೋಷದಿಂದ ಹೋಗಿ ಬಾ ಬ್ರಹ್ಮನಂದನ. ಇನ್ನೊಮ್ಮ ನೀನು ವೈಕುಂಠಕ್ಕೆ ಪರ್ವದ ಒಳಗಾಗಿ ಆ ರಕ್ಕಸಗಳನ್ನು ಯಮ ಪಟ್ಟಣಕ್ಕೆ ಸೇರಿಸಿವೆ. ಭಕ್ತರನ್ನು ಉದ್ಧಾರ ಮಾಡಿಸಿವೆ.
ವಂಚಿತ ತನಯ ನನ್ನನ್ನು ನುಡಿಸು ಎನ್ನೆಯ ನುಡಿಯ ಕರುಣಾಲೋಲ ಕರುಣಾಲೋಲ ಗೋಪಾಲ ಕರುಣಾಲೋಲ ಕರುಣಾಲೋಲ ದೇವ ಜಪಾಲ ಈ ಜಗವೇ ಶಕ್ತಿ ಸುಧನ ಪ್ರಸುಧನ ನಡೆಯಬೇಕಪ್ಪ. ಅಷ್ಟಕುಲ ಪರ್ವತಗಳು ಕರವಾಳದ ಜೈಪ್ಯ ಸೂರ್ಯನ ಪ್ರಕಾಶವೇ ಅಡಗಿತು. ಧಿಕ್ಕರಿಸಿತು. ಆದಿಶೇಷನ ಫಣಿಮಂಡಲಕ್ಕೆ ಮಂಡ ಮತ್ತು ಕಂಡಿತು. ಇಂಥ ಪರಾಕ್ರಮನ ಮುಂದೆ ಆ ಭಂಡರಾದ ದೇವತಾ ಆದವರು ನಮ್ಮೆದುರಿಗೆ ನಿಲ್ಲುವರೇನು ಅರ್ಜ ಅವು ತಮ್ಮನಾದ ಪ್ರಸುಧನ ಇದೇ ನೋಡಿ ಕೃಷ್ಣನ ವೈಕುಂಠವು ಅಪ್ಪು ಬಾಪರ ಲೋಕದರಸ ಅರಿಯಮ್ಮವನ ತನ್ನ ಮೋಹ ಮಣಿಯಾದ ಲಕ್ಷ್ಮಿ ಒಡನೆ ಅಟ್ಟಾಸದಿಂದ ಮರೆಯದಲ್ಲದ ಸತಿ ಒಡನೆ ನೀಲಾಗಿನದ ಹಾಡುವನಂತೆ ಇವನ ಸಂಪತ್ತು ಬಿಡುತ್ತಾರೆ. ಅಪ್ಪು ಬಾಪರೇ ಲೋಕದರ್ಶ ಅರಿಯಂಬವನು ತನ್ನ ಮೋಹ ಮಣಿಯಾದ ಲಕ್ಷ್ಮಿ ಒಡನೆ ಅಟ್ಟಾಸದಿಂದ ಮೆರೆಯದಲ್ಲದೆ ನೀರಾಗಿನದ ಆಡುವನಂತೆ. ಅಪ್ಪು ಬಾಪರೇ ನಿಂದ ನಮ್ಮ ವಂಶದರಾದ ಭಸ್ಮಾಸೂರ ಮೂಕಾಸೂರ ಸೋಮಕಾಸೂರ ಅನೇಕ ವೀರಾದಿ ವೀರರು ಇವನಿಂದ ಹತರಾದರು. ಇದನ್ನು ನೆನೆಸಿಕೊಂಡರೆ ಕರ್ತನೆ ಮುರಿಯತ್ತು ಬ್ರಹ್ಮಂದ್ರ ಪರ್ಯಂತ ವ್ಯಾಪಿಸಿಕೊಂಡಿರುವುದು. ಆದ ಕಾರಣ ಭಕ್ತು ಬಾಪರೇ ಈ ವೈಕುಂಠವ ಜನ ಮಾತ್ರದಳು ಸುಟ್ಟು ಭಸ್ಮ ಮಾಡಿ ಆ ಹರಿಯಾಟಾಸ ಮಡಗಿಸಿ ಬಿಡುವರೆ. ಅನಿಜ ಭಕ್ತು ಬಾಪರೇ ಈ ಶಕ್ತಿ ಸುಧರ ಪರಾಕ್ರಮಕ್ಕೆ ಚಕ್ರೇಶ್ವರನಿಗೆ ಯಾವತ್ ಲೋಕದೊಳಗೆ ಯಾರಿಗಿಲ್ಲ ಎಂಬುವಂತೆ ಜೈ ಬೇರೆ ನೋಡಿಸಿ ಬರುವಂತರಾಗ ಪ್ರಸುಧನ ಯಾವತ್ ರಾಕ್ಷಸ ವೀರನ ಪ್ರಖ್ಯಾತನಾದ ಅಣ್ಣ ತಮ್ಮ ನಮ್ಮ ಭೀಕರ ಕೋಪ ವೇದಕ್ಕೆ ದುರಲೋಕದ ದಿಕ್ ಪ್ರಾಂತರಾಗಿ ದಿಕ್ಕೆಟ್ಟು ಮಾಡಿ ಬಂದನು. ನಮ್ಮ ವೈರಿಗಳಾದ ದೇವತರ ಮೇಲೆ ನಮ್ಮ ಪರಾಕ್ರಮ ತೋರಿದೆವು. ನಮ್ಮ ಅವರನ್ನು ಸರ್ವನಾಶ ಮಾಡಿದೆವು. ನಮಗೆ ಕೆಟ್ಟ ಮಾತುಗಳನ್ನು ಆಡುವ ಪ್ರಶ್ನೆ ಜೀವನ ನಷ್ಟಗೊತ್ತಿದೆವು. ಅಟ್ಟಾಸದಿಂದ ಮೆರೆತಿರುವ ಅದಮರ ಅಧಿಕಾರಿಗಳನ್ನು ನಮ್ಮ ಅಗ್ರಜ
ಈ ಭುವನ ಬ್ರಹ್ಮಾಂಡದಲ್ಲಿ ನಮ್ಮ ಸರಿಸಮನಾದ ಪರಾಕ್ರಮಗಳೇ ಯಾರು ಇಲ್ಲ. ನಮ್ಮ ಭುಜ ಬಲಕ್ಕೆ ಸರಿಸಾಟಿಯೇ ಇಲ್ಲಿಯವರೆಗೆ ನಾನು ಕಾಣಲಿಲ್ಲ. ಅಪ್ಪೋ ಅಗ್ರಜ, ಅಪ್ಪೋ ಅನಿಜ, ಇನ್ನು ಮೇಲೆ ಆ ದೇವೇಂದ್ರ ನಮ್ಮ ಅದಮನು ನಮ್ಮ ಲೋಮಾವತಿಯೇ ಪಟ್ಟಣಕ್ಕೆ ಕಾವಲುಗಾರನಾಗಿರಲಿ. ವಾಕುವ ವಾಕುವ, ಅಪ್ಪೋ ಅಣ್ಣ, ಅಪ್ಪೋ ತಮ್ಮ, ಆ ದೇವೇಂದ್ರ ನಮ್ಮ ಅದಮನು ನಮ್ಮ ಅರಮಂದಿರದ ಕಾವಲುಗಾರನಾಗಿರಲಿ. ಅಪ್ಪೋ ಅಗ್ರಜ, ಅಪ್ಪೋ ಅನಿಜ, ಆ ಬ್ರಹ್ಮ ನಮ್ಮವನು ನಮ್ಮ ಮಂದಿರದ ದ್ವಾರ ರಕ್ಷಕನಾಗಿರಲಿ. ಇವರನ್ನು ರಕ್ಷಿಸುವ ರಕ್ಷಕನನ್ನು ವಿರುದ್ಧ ಧರಿಸಿದ ಆ ವಿಟ್ಟು ನಮ್ಮ ಕರ್ತನ ಹಿಡಿದು ಅವನ ಮದವಮ್ಮಡಿದು ನಮ್ಮ ಪುಟ್ಟ ವೇದನವಾದ ಲೋಕಾವತಿ ತಲಮಂದಿರ ಸೇರಿಸಿ ಜೀವನ ಪರ್ಯಾಂತರ ನರಳಿ ಸಾಯುವಂತೆ ಮಾಡಿ ಈ ಆ ವೈಕುಂಠ ಲೋಕಕ್ಕೆ ನಾವೇ ಅಧ್ಯಕ್ಷರಾಗೋಣ. ತತ್ತು ಪರ ಯಾವ ದೇವತಾ ಗುಣಗಳು ನಮ್ಮ ಆಜ್ಞೆಯಂತೆ ನಡೆಸೋಣ. ಹತ್ತು ಕಾರಣ ತಡ ಮಾಡಿದ ವೈಕುಂಠ ಪಾಲಯಕ್ಕೆ ಹೋಗೋಣ ನೋಡಿ ಅಣ್ಣ. ರಾಜಾತ್ರಿ